ಗೊತ್ತು ಬಿಡುತ್ತೆ ಪಕ್ಕ. ಅವ್ರ ಮನೆಗಿದ್ದಾಗ ಅವ್ನು ಬಾರ್ ಮಾತಂದು ಹಾಗೆ ಉದ್ರಿಸ್ಕೊಳೋರು ಅವ್ರ ನಾಲ್ಗೆ ಸೇದುವಾಗ ಅವೆರಡು ಮುಂಡ ಮುಚ್ದಂಗೆ ಇದಾವಲ್ಲ ಇನ್ನು ಅವಂತೂ ಉಳ್ಳಿ ಕಾಳು ಹುರ್ದಂಗೆ ಹುರಿದ್ಬಿಟ್ಟು ನನ್ನ ಮೇಲೆ ಗೊತ್ತೇ. ನಮ್ಮಪ್ಪ ಹೆಂಗೋ ಒಂಚೂರು ನಮ್ಮನ್ನು ಅದು ಇದು ತಂದು ಕೊಡೋದಕ್ಕೂ ಹೊಟ್ಟೆ ಹುರ್ಕೊಳೋರು ಇವರು. ಏನು ಸಾಮಾನ್ಯತರಲ್ಲಮ್ಮ ಇವರು. ನಮ್ಮವ್ವಂತೂ ಅವ್ರ ಕಡೆಗೇನೆ, ನನ್ನ ಕಡೆಗೆ ಆತದೊಂದು ಚೂರು ಮಾತಾಡ್ತದಿಲ್ಲ. ಇಂಥವ್ರು ನಮ್ಮ ಕಷ್ಟಕ್ಕೆ ಅದಕ್ಕಿದಕ್ಕೆ ಎಲ್ಲ ಆಗ್ತಿದ್ದಾರೆ ಇವ್ರು. ಆಗಲ್ಲ. ಈಗ ಕರ್ಕೊಂಡು ಹೋಗ್ತೀನಿ ಊರಿಗೆ, ಅಲ್ಲಿಗೆ ಇಲ್ಲಿಗೆ ಅಂತಾಳೆ. ಅದೇ ಅವಳು ಊರಿಂದ ಬಂದರೆ ನನ್ನ ಮಕ್ಕಳು ಎದುರಿಗಿದ್ರು ಯಾವತ್ತು ಯಾವ ಊರು ಪೀಡೆಗಳ ಅಂತದಿಲ್ಲ, ಎಲ್ಲೂ ಮಾತಾಡ್ಸಿತ್ತಿರಲಿಲ್ಲ. ಯಾತದಿಲ್ಲಮ್ಮ ಕೇಳಬೇಕಿದ್ರೆ ಎದುರಿಗಾಯ್ದಳು ನಮ್ಮವ್ವ. ಇಂಥವ್ರು ಮನೆಗೆ ನನ್ನ ಮಕ್ಕಳು ಕಳ್ಸಾನೆ ಚಿಗಿ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಅಲ್ಲ ಆಯ್ತಪ್ಪವ್ವ ನೋಡೆ ಅವಳು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ. ಒಟ್ಟಿಗೆ ಏನು ಅನ್ನ ತಿಂತಾಳೋ ಏನು ತಿಂತಾಳೋ ಒಂದು ಗೊತ್ತಲ್ಲ ನೋಡಿ, ಹಂಗೆ ಮಾತಾಡ್ತಾಳೆ. ಅಲ್ಲ ತಾಯಿ ಏನು ಶಂದವಳಿಲ್ಲಿ ಬಂದಿದ್ದೀನಿ ಕುತ್ಕೊಳ್ಳವ ಅಂತ ಬರೀ ಮಾತಿಲ್ಲನೋ ಅಂತಿದ್ದಾಳೆ ನೋಡಿ ನಿನ್ನ ಎದುರಿಗೇನೆ. ಬರೀ ಇಂಥವೇ ಬಿಡೇ ಮಾತಾಡೋದೆ, ಬಿಡೇ ಹೋಗಿ ಮಾತಾಡಿ ನಿಷ್ಠೂರ ಆಗ್ತಾಳೆ. ನಾನು ಎತ್ಲಾಗಂತ ಸಾಯ್ಬೇಕು ಹೇಳೆ ಕಳಿಸ್ಲಲ್ ಬಿಡು. ಅವಳ ಮಕ್ಕಳು ಅವಳ ತಗೇ ಇಟ್ಕೊಂಡ್ಲಿ, ನಾವೇನು ಬಲವಂತವಾಗಿ ಹೇಳ್ಕೊಂಡು ಹೋಗೋಕ್ಕಾಗತ್ತೆ ನಾವು. ಎಷ್ಟು ಮಾತಾಡ್ತಾಳೆ ನೋಡು. ತಾಯಿ ಅನ್ನೋದೊಂದು ಸೂರು ಬೆಲೆ ಇಲ್ಲ. ಏನು ಮಾಡೋಕ್ಕಾಗತ್ತೆ, ನಮ್ಮ ಮನೆ ಬರೋ ಸರಿ ಇರ್ಬೇಕು ಕಣೆ. ಇಂಥ ಮಕ್ಕಳು ನಾನು ಅಡ್ದ್ಬಿಟ್ಟಿದ್ದೀನಿ, ಅಡಿಬಾರ್ದಾಗಿತ್ತು, ಅಡ್ದು ತಪ್ಪು ಮಾಡಿಬಿಟ್ಟಿನ ಕಣೆ ನಾನು ತಿಪ್ಪವ್ವ. ಹೋಗ್ಲಿ ಬಿಡೆ ಅತ್ಲಾಗೆ, ಏನು ಮಾಡೋಕ್ಕಾಗತ್ತೆ ಯಾಕ. ಎಲ್ಲರ ಹಣೆ ಬರೋನು ಇಷ್ಟೇ. ನಾವು ಏನೋ ಆಡಿಯೋ ಕರ್ತವ್ಯ ಸಾಕ ಕರ್ತವ್ಯ ನನಗೆ ಮಾಡಿರ್ತೀವಿ. ಒಬ್ಬ ಮಕ್ಕಳು ಹಂಗಿದ್ರೆ ಇನ್ನೊಬ್ಬ ಮಕ್ಕಳು ಹಿಂಗಿರ್ತಾರೆ, ಏನು ಮಾಡೋಕ್ಕಾಗತ್ತೆ. ಹೋಗ್ಲಿ ಬಿಡು, ಆಕೆ ಮಕ್ಕಳನ್ನ ಆಕೆ ಕಳ್ಸಲ್ಲ ಅಂತಾಳೆ, ನೀನೇ ಹೋಗಿ ಬರೋಗಿ ಇನ್ನೇನು ಮಾಡೋಕ್ಕಾಗತ್ತೆ. ಪಾಪ ಊರಿಗೆ ಹೊರಟಿದ್ಯೇನೋ, ನೀನೇ ಹೋಗಿ ನೋಡ್ಕೊಂಡು ಬರೋಕತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಅಯ್ಯ ಅಜ್ಜಿ ಯಾವ ಬಂತಜ್ಜಿ ನೀನು? ಆಗಲೇ ಬಂದಿದ್ದೆ, ನೀನು ಹತ್ಲಾಗ ಹೋಗಿದ್ದೆ. ನಾನು ದೊಡ್ಡವರೂರಿಗೆ ಹೊರಟಿದ್ದೆ ಕಣವ, ನಿಮ್ಮ ದೊಡ್ಡಮ್ಮರೂರಿಗೆ. ನಿನ್ನ ಕರ್ಕೊಂಡು ಹೋಗೋಣ ನಿನ್ನ ತಮ್ಮನ್ನು ಅಂತ ಬಂದೆ. ನಿಮ್ಮವ್ವ ಏನೋ ಕಳಿಸಲ್ಲ ಅಂತಾಳೆ, ನಾನೇ ಹೋಗಿ ಬರ್ತೀನಿ ಹತ್ಲಾಗ ಇನ್ನೇನು ಮಾಡೋದು. ಅಜ್ಜಿ ನಾನು ಬರ್ತೀನಿ ಅಜ್ಜಿ ಊರಿಗೆ. ಈಗೆಲ್ಲ ಸ್ಕೂಲೆಲ್ಲ ರಜೆ ಇದ್ದಾವೆ, ಬೇಜಾರಾಕತ್ತಿಲ್ಲಿ. ನಾನು ಬರ್ತೀನಿ ಕಣಜ್ಜಿ, ಕರ್ಕೊಂಡು ಹೋಗಜ್ಜಿ. ಬಾಯಿ ಮುಚ್ಕೊಂಡು ಒಳಗೋಗೋದು ಏನು ಕೆಲಸ ಐತೆ ಮಾಡ್ತೀಯೋ ಅದೇ ತಿಂತೀಯೇ. ದೊಡ್ಡವ್ವ ಯಾರೇ ನೀನು ದೊಡ್ಡವ್ವರೆಗೂ ಯಾರೂ ಇಲ್ಲ. ಹೋಗಿ ಅದ್ಯಾವಳು ಒಳಗೆ. ಅಮ್ಮ ನೀನು ಎಲ್ಲೋ ಕರ್ಕೊಂಡು ಹೋಗಲ್ಲ, ಹೋಗ್ತೀನಿ ಕಣಮ್ಮ. ಇವತ್ತು ರಜಾ ಬೇರೆ ಐತೆ, ಮನೆಗಿದ್ದಿದ್ದು ಬೇಜಾರಾಕತ್ತೆ, ಹೋಗ್ತೀನಿ ಕಣಮ್ಮ. ಆಗ ಏನೇ ಇಲ್ಲಿ ಬಂದಿದೆಯಲ್ಲೇ ಬ್ಯಾಗೆಲ್ಲ ರೆಡಿ ಮಾಡಿಟ್ಟು ನಾನು ಎತ್ಲಾಗೋದ್ಲಪ್ಪ ಅಂತ ನೋಡಿದೆ. ಹಿಂಗೆ ಅಡ್ಡಾಡ್ಕೊಂಬಂದೆ ಮನೆಯವ್ರ ಮತ್ತೆ ಕಣ ಹೋಗ್ಬರೋಣ ಅಂತ. ನೀನು ಇಲ್ಲೇ ಇದೆಯಾ? ಯಾಕೆ ಬಂದಿದ್ದೆ ಇಲ್ಲಿಗೆ? ಅಯ್ಯ ಇನ್ಯಾಕೆ ಬರೋಣಪ್ಪ, ನಾನು ಹುಡುಗರು ಕರ್ಕೊಂಡು ಹೋಗೋಣ, ಹೆಂಗಿದ್ರು ಸ್ಕೂಲೆಲ್ಲ ರಜಾ ಇದ್ದಾವಲ್ಲ ಅಂತ ಬಂದಪ್ಪ. ಈಕೆ ಕಳ್ಸಲ್ಲಂತೆ, ಈ ಹುಡುಗಿ ನೋಡಿ ಪಾಪ ಬರ್ತೀನಿ ಅಂತಾಳೆ. ಇನ್ನೇನು ಮಾಡೋದು, ನಾನೇ ಹೋಗ್ತೀನಿ ತಗ. ಈಗ ಹೊರಟಿದ್ದೆ ಹೊಲ್ಡನಂತ ಅಷ್ಟೊತ್ತಿಗೆ ಹುಡುಗಿ ಆಶಾ ಬಂದಲ್ಲ, ಹಿಂಗೆ ನಿಂತ್ಕೊಂಡೆ. ಅಜ್ಜ ನೀನನ ಹೇಳಜ್ಜ ಅಮ್ಮಗೆ ಊರಿಗೆ ಕಳ್ಸಲ್ಲ ಅಂತಾಳೆ, ಹೇಳಜ್ಜ ನೀನನ. ಅಣ್ಣ ನಾನು ಹೇಳ್ದೆ ಕಣಣ್ಣ, ಅಂಜಿ ನಮ್ಮಂದು ಒಂದೇ ಆಟಪ್ಪ, ಯಾರ ಮಾತು ಕೇಳಲ್ಲ ನೋಡು ಈ ತಾಯಿ. ಏನೋ ನಿನ್ನ ಮಾತೊಂದು ಸೂರು ಕೇಳ್ತಾಳೇನೋ, ಯಾರು ಹೇಳಿರೋ ಕೇಳಲ್ಲ ಕಣ ಅಣ್ಣ. ನಿನ್ನ ಮಗಳು ಭಾರಿ ಆಟವಾದಿಯಪ್ಪ. ಹಂಗೆ ಏನು ಮಾಡೋಕ್ಕಾಗತ್ತೆ. ಈ ಕಳ್ಸೋ ತಾಯಿ ಹೋಗಿ ಬರ್ತಾಳೆ. ಇವಳು ಮತ್ತು ಆ ಹುಡುಗ ಎಲ್ಲ ಅದ, ಆ ಹುಡುಗನ್ನ ಈ ಅಮ್ಮನ ಜೊತೆ ಮಾಡಿ ಅವ್ರ ಜೊತೆ ಕಳ್ಸು, ಹೋಗಿ ಬರ್ತಾರೆ. ಒಂದು 4 ದಿನ ಇದ್ದು ಬರ್ತಾರೆ. ಸುಮ್ಮನಿರಪ್ಪ, ಅವಳು ದೌಲತ್ ರಾಣಿ ಮನೆಗೆ ನಾನು ಯಾಕೆ ಕಳ್ಸಾನ? ಎಲ್ಲ ಗೊತ್ತಿದ್ದು ಮಾತಾಡ್ತೀಯಲ್ಲಪ್ಪ. ಅವಳೆಂಥ ದೌಲತ್ ರಾಣಿ ಅಂದರೆ ಅಂಥಾಳಲ್ಲ. ಒಂದು ತುತ್ತು ಕೂಳು ಹಾಕಿರ್ಬೇಕತ್ತ, ನೀರು ಕೊಟ್ಟಿರ್ಬೇಕತ್ತ ಅಂತಂಗೆ ಯೋಚನೆ ಮಾಡೋಳು. ನನ್ನ ಮಕ್ಕಳು ಹೋದ ತಕ್ಷಣ ಯಾವಿವು ಬೀದಿ ಭಿಕಾರಿಗಳು ಬಂದುಬಿಟ್ರೆ ನಾನೇನು ಮಾಡೋಣ? ನನ್ನ ಕೈಲಿ ಅವೆಲ್ಲ ಸಹಿಸೋಕ್ಕಾಗಲ್ಲ ಕಣಪ್ಪ. ಸುಮ್ಮನೆ ಏನು ಬೇಡ, ಮನೆಗೆ ಇರ್ತಾರೆ. ನಿಂದೆ ಮುಂದೆ ಆಟವ ನೀನು. ಕಳ್ಸತ್ತ ಹೋಗಿ ಬರ್ತಾರೆ. ಕರ್ಕೊಂಡೋಗಿ ಆ ಹುಡುಗಿ ಎಲ್ಲ ನೋಡಿ ಹೋಗಮ್ಮ ಜಲ್ದಿ ರೆಡಿಯಾಗಿ ಹೋಗ್ರಿ. ನಾನು ಆಮೇಲೆ ನಿಮಗೆ ಹೇಳ್ತೀನಿ ಹೋಗ್ರಿ. ಹ್ಞೂನಜ್ಜ ರೆಡಿ ಆಗ್ತೀನಿ. ಅವನಿಲ್ಲೇ ಎಲ್ಲ ಇದ್ದ, ಅವನು ಕರ್ಕೊಂಬಂದು ಬಟ್ಟೆಕ್ಕಿಂದ ರೆಡಿ ಆಗ್ತೀನಿ. ಈ ಅಪ್ಪಗಂತೂ ಏನು ಹೇಳಿರೋ ಗೊತ್ತಾಗಲ್ಲ ಕಣವ. ಏನಾನ ಅಲ್ಲಿಂದ ಬರ್ಬೇಕು ಪಿರಿಯಾದಿ ಅವಾಗೈತೆ. ಕರ್ಕೊಂಡು ಹೋಗೋರ್ಗೋ ಕಳಿಸೋರ್ಗೋ ಆಮೇಲೆ ವಿಚಾರಿಸ್ಕೊಂತೀನಿ ನಾನು. ಈ ಕಡೆ ನೀನು ಹಂಗನ್ನಂಗಿದ್ರೆ ಇಟ್ಕೊಳ್ಳಿ ನಿನ್ನ ಮಕ್ಕಳು ನಿನ್ನ ಮನೆಗೇನೆ, ನಾನೇ ಹೋಗ್ತೀನಿ. ಏನಂತ ಮಾತಾಡ್ತೀವಿ? ಏನೋ ಯಾತದ್ದು ಬರ್ತತೆ ಅಲ್ಲಿ? ಅವಳು ಏನಂಗೆ ಮಾಡಲ್ಲ ತಗ, ನಾನು ಕರ್ಕೊಂಡು ಬರ್ತೀನಿ. ಇವಳಂತೂ ಏನವ ಅಥವಾ ನನಗೆ ಏನಂತ ಉಗುಳಿ ನನಗೆ ಸಾಕಾಗೋಗ್ಬಿಟ್ಟದ್ ಬಿಡತ್ಲಾಗ. ನೋಡಿ ನಮ್ಮ ಮಂಗಳಮ್ಮಗೆ ಫೋನ್ ಮಾಡಿ ಹೇಳಿದ್ದೆ, ನಮ್ಮ ಅವ್ವ ಬರ್ತಾಳಂತ. ಪಾಪ ದಾರಿನೇ ಕಾಯ್ತಿದ್ದಾಳೆ ನನ್ನ ಮಗಳು. ಮಗಳಮ್ಮ ಆಗ ಈಗ ಬರ್ತಿದ್ದೀರಾ? ಬರ್ರಿ ಒಳಗೆ ಬರ್ರಿ.